ಪದ್ದೆ ನೀನು ಖರೇನ ಅತ್ತಿ ಸುಸಿ ಮಧ್ಯೆ ಬರಕತ್ತೀಯ ನೀನು ಮತ್ತು ಚೆಂಡಿಗೆನ ಬಿಗಿದು ಬಿಡ್ತೀನಿ ನಾನು ಎಲ್ಲ ಲಕ್ಷ್ಮಿ ವಾಪಸ್ ಮಾತಾಡೋ ಕಾರಣ ನೀನು ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನು ಹಳೆ ಬಿಡಾಡಿ ನಡಿ ನೀನು ಇಲ್ಲಿಂದ ಮೊದ್ಲು ನನ್ನ ಸೊಸಿ ಮಧ್ಯೆ ಬರಬೇಡ. ನಾನು ನನ್ನ ಮಗಳು ನನ್ನ ಮಗ ಇಲ್ಲೇ ಇರ್ತೀವಿ. ಇದೇನು ನಿನ್ನ ಮನೆ ಅಲ್ಲ, ಏನು ನಿನ್ನ ಮಗಂದು ಅಲ್ಲ, ಇದು ನನ್ನ ತಂಗಿ ಮನೆ. ನಾ ಬಂದೀನಿ ಹಗ್ಲಮ್ಗಳ ನಂಗೆ ಅದನ್ನ ಹೇಳೋಕ್ಕಾಗಲ್ಲ. ಏನೈತಲ್ಲ ಕೈಯಂದ ತಿಂದು ಮುಗಿಸಿ ಇಲ್ಲಿಂದ ತೊಲಗ್ರಿ ಎಲ್ಲರೂ. ಆತು ಬಿಡ್ರಿವ, ಆತು ತಿಂದೋಕ್ಕಿವಿ. ಈ ಮುದುಕಿದು ಯಾರಿಗೂ ಚಿಂತಿಲ್ಲ. ಕರೆನಲ್ಲೇ ಪದ್ದೆ, ನಾ ಸುಳ್ಳು ಹೇಳಕತ್ತಿಲ್ಲ. ಮನೆಯಾಗ ಒಂದು ಬಿಡುಗಾಸು ಇಲ್ಲಲೇ, ಒಂದು ಕಾಳಿಲ್ಲ, ಒಂದು ಕಡಿ ಇಲ್ಲಲೇ ಪದ್ದೆ. ಏನು ಮಾಡ್ಬೇಕು? ಮೊದ್ಲಿಂದನೂ ಹಿಂಗ ಅದೀವಿ. ನಮಗೆ ಮೆತ್ತಗೆ ಮಾತಾಡಿ ಗೋಗರ್ದು ಕೂಡಿಸ್ಕೊಳಕ್ ಬರಲ್ಲಲೇ ಪದ್ದಿ. ಖರೆ ಹೇಳಕತ್ತಿ ನಾನು. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಎಂಥ ನಾಟಕ ಆಡ್ತಿಲ್ಲ. ಈ ಮೊಸಳಿ ಕಣ್ಣೀರಿಗೆಲ್ಲ ಕರಗಕ್ಕ ನಾನೇನು ಲಕ್ಷ್ಮಲ್ಲ, ನನ್ನ ಪದ್ಮ. ಎದ್ದು ತಿಂದು ಇಲ್ಲಿಂದ ತೊಲಗ್ರಿ. ಯಾವ್ದ ಕಾರಣಕ್ಕೂ ನೀವು ಇಲ್ಲಿ ಇರ್ತಕ್ಕದ್ದಲ್ಲ ಅಷ್ಟ. ಎದ್ದಕ್ಕೂ ಮೀರಿ ಏನ್ರ ನೀವು ಮನೆಗೆ ಉಳ್ಕೊಳೋ ಪ್ಲ್ಯಾನ್ ಏನಾರ ಮಾಡಿದ್ರಿ, ನಾನಂತ್ರ ಯಾವ್ದ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಲಕ್ಷ್ಮಿ ನೋಡು, ಒಮ್ಮೆಂತ್ರ ನೀನು ಎಲ್ಲಾನು ಕಳ್ಕೊಳಕ್ಕೆ ಹೋಗಿದ್ದಿ. ಈಗ ಮತ್ತೆ ನಿನ್ನ ಅದ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರ. ಈಗ ಚಂದಾಗ ಒಂದು ಹೊತ್ತರ ನೆಮ್ಮದಿಗೆ ತಿಂತೀರಿ. ಬಿಟ್ಕಂಡು ಒಂದು ಹೊತ್ತು ನಿನಗೆ ಕೂಳು ಸಿಗ್ಲಾರ್ದಂಗೆ ಮಾಡ್ತಾರ ಮುದುಕಿ. ಹೇಳಕತ್ತೀನಿ ಕೇಳು, ಕಳಿಸು, ಹೊರಗೆ ಕಳಿಸು. ಅತ್ತೀರ ಪದ್ಮಕ್ಕ ಹೇಳಕತ್ತಿರಾಗ ತಪ್ಪೇನಿಲ್ರಿ. ಯಾಕಂದ್ರೆ ನೀವು ನಿಮ್ಮ ಮಕ್ಕಳ ಸಂಬಂಧ, ನಿಮ್ಮ ಸಂಬಂಧ ನೀವು ಹೆಂಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡೋಕ್ಕೂ ಹೇಸಲ್ಲ ಅಂತ ನನಗೆ ಗೊತ್ತೈತ್ರಿ. ಎಲ್ಲ ನೋಡ್ಬಿಟ್ಟಿವಿ ನಾವು. ಯಾಕಂದ್ರೆ ನೀವು ಕಳ್ಳಿ ಹಾಲಕ್ಕೆ ಬಂದಾರ ನೀವು. ಅದು ನಿಮಗೆ ತಿರುಗ್ಬಾಣ ಆತ. ಇವೆಲ್ಲ 108 ರಗಳೆ ಬ್ಯಾಡ್ರಿ. ಉಣ್ರಿ, ಉಂಡು ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ರಿ. ಒಂದು ಹೊತ್ತು ಊಟಕ್ಕಲ್ರಿ ನನ್ನ ಮನೆಗೆ ಬರ್ರಿ, ಕೊಡ್ತೀನಿ. ನಾ ಏನು ಮಾಡಿರ್ತೀನಿ ಅದ್ರಾಗ ನೀವು ಒಂದಿಟ್ಟು ತಿಂದು ಹೋರಿ ಅಷ್ಟೇ ರೀ. ಅದು ಬಿಟ್ಟು ನೀವು ಹಂಗಂದ್ರೆ ಈ ಮನೆನೂ ಸೋರುತ್ತೀರಿ. ನಾವು ರಾತ್ರಿ ಇಲ್ಲಿ ಯಾರೂ ಇರೋದಿಲ್ಲ. ಯಾಕಂದ್ರೆ ಭಾಳ ಹಳೆ ಮನೆ ಇದು. ಹೌದಪ್ಪ, ಇದ್ರಾಗ ಒಂದು 4-5 ಮಂದಿ ಇರೋಕ್ಕಾಗತ್ತಂದ್ರೆ ಅದು ಬೇರೆ ವಿಷಯ. ಇದ್ರಾಗ ಒಬ್ರು ಕಾಲು ಚಾಚಿದ್ರೆ ಇನ್ನೊಬ್ರು ಗುಡಿಸ್ಕೊಂಡ ಕುಂದಿರ್ಬೇಕು. ಉಂಡು ಎದ್ದೋಗ್ರಿ. ಪದ್ಮಕ್ಕ ತಲೆ ಕೆಸ್ಕೊಬೇಡ. ಅತ್ತೆಯರ್ಗು ಮಾನ ಮರ್ಯಾದೆ ಎಲ್ಲ ಐತಿ, ಅರ್ಥ ಮಾಡ್ಕೋತಾರೆ. ಉಂಡ್ರಿ, ಕಣ್ಣೀರು ಹಾಕ್ಬೇಡ್ರಿ, ಉಂಡು ಹೋಗ್ರಿ. ಅಲ್ಲಲ್ಲೇ ಲಕ್ಷ್ಮಿ, ನೀನು ಹಿಂಗ ಅಂತೀಯಲ್ಲೇ. ಕರೆ ಹೇಳಕತ್ತೀನ ಯವ್ವ, ನೀವು ನಂಬವಲ್ರಲ್ಲ ನನ್ನ. ತಪ್ಪಾಗಿ ತಂದಿನಲ್ಲ ಯವ್ವ ಲಕ್ಷ್ಮಿ. ನೀನು ಸೊಸಿ ಆದ್ರೆ ನಿನ್ನ ಕಾಲಿಗೆ ಬೀಳ ಹೇಳು, ಬಿದ್ದು ಬಿಡ್ತೀನಿ. ನಂಬಲೇ, ನಂಬು. ಬೇಡ ಲಕ್ಷ್ಮಿ, ನಂಬಬೇಡ. ಇಲ್ಲಡಿಲ್ಲಿ ಕ್ಷಣಕ್ಕೂ ಬಣ್ಣ ಬದಲಾಯಿಸ ಉಸಿರುಳ್ಳಿ ಜಾತಿ ಮುದುಕಿದಾಳ. ಬೇಡ. ಏನ ಅರ್ಕಳಿ ಆಗೈತಿ, ಇನ್ನೇನು ಅರ್ಕಳಿ ಆಗಿರೋದಕ್ಕನ ಇಂಥ ಪರಿ. ಹೋಗ್ಲಿ ಬಿಡು ಪದ್ಮಕ್ಕ, ತಲೆ ಕೆಸ್ಕೊಬೇಡ. ಅತ್ತಿಯಾರ ನೀವು ಉಣ್ರಿ. ನಿಮ್ಗೆ ಅಡಿಗೆ ಅಲ್ರಿ, ನಾ ಎಲ್ಲ ತಂದು ಕೊಡ್ತೀನಿ. ನೀವು ಬೇಕಾದ್ರೆ ಊಟ ಮಾಡುವಂತ್ರಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ನೀವು ನಮ್ಮ ಜೊತೆಗೆ ಇರ್ತಕ್ಕದ್ದಲ್ಲ, ನಾವು ನಿಮ್ಮ ಜೊತೆಗೆ ಇರೋದಲ್ರಿ. ಬೇಡ ಲಕ್ಷ್ಮಿ, ಹಂಗನ್ ಬೇಡ ಯವ್ವ. ನಿನ್ನ ಕಾಲಿಗೆ ಬೀಳ್ತೀನಿ ಅಂದಿನಿ, ಅದಕ್ಕರ ಮರ್ಯಾದೆ ಕೊಡ ಯವ್ವ. ನಾನು ಜಗ್ಸರಿ ನಿಮ್ಮ ಕಾಲಿಗೆ ಬೀಳ್ತೀನಿ, ಕೈಗೆ ಬೀಳ್ತೀನಿ ಅಂತ ಹೇಳಿನ್ರಿ ಅತ್ತಿಯಾರ. ಒಂದು ಹೊತ್ತಿನ ರೊಟ್ಟಿ ಕೊಡ್ತಿದ್ದಿಲ್ಲ ನನಗೆ, ನೀವು ನಂಬ್ತೀರನ್ರಿ? ಒಂದು ಹೊತ್ತಿನ ರೊಟ್ಟಿಗೋಸ್ಕರ ನಾನು ಎಷ್ಟು ಕಷ್ಟಪಡ್ತಿದ್ದೆ. ಎಲ್ರಿಗೂ ಅಡುಗೆ ಮಾಡಿದ್ಮ್ಯಾಗೂ ನನಗೆ ನೀವು ರೊಟ್ಟಿ ಕೊಡ್ತಿದ್ದಿದ್ದು ಎಷ್ಟು ರೀ? ಒಂದು ಅರ್ಧ. ಅಡುಗೆ ಮಾಡೋಕ್ಕೆ ನಾನಾದ್ರೂ ಎಣಿಸಿ ನನಗೆ ರೊಟ್ಟಿ ಕೊಡ್ತಿದ್ರಿ ನೀವು. ಅದೆಲ್ಲ ನೆನಪು ಹಾರಿಲ್ರಿ ಅತ್ತಿಯಾರ. ನಾನು ನನ್ನ ಮಕ್ಕಳು ಈಗ ಚಂದಾಗ ನೆಮ್ಮದಿಯಾಗಿ ಆಡ್ತು ತಿನ್ನಕತ್ತಾರ. ಅದಕ್ಕೂ ನೀವು ಕಲ್ಲು ಹಾಕ್ಬೇಡ್ರಿ. ನಿಮಗೆ ನಾನು ಕಾಲಿಗೆ ಬಿದ್ದುಬಿಡ್ತೀನಿ ಉಲ್ಟಾ. ದಯಮಾಡಿ ಇಲ್ಲಿಂದ ಹೋಗ್ರಿ ತಿಂದು. ಅತ್ತಿಗೆಮ್ಮ, ಲಕ್ಷ್ಮಿ ಬಾ ಇಲ್ಲಿ, ಬಿದ್ದು ಬಿಡ್ತೀನಿ, ಹಿಡ್ಕೊಬಾ ನನ್ನ. ಈಗ ಏನಾಯ್ತು? ಈಕಿ ಎಂದು ಇಲ್ಲಾರ್ದು ಇವತ್ತು ನಿನಗ ಅತ್ತಿಗೆಮ್ಮ ಅಂದ್ಲಲ್ಲ, ಅದಕ್ಕ ತಲೆನಗ್ಗಿ ಅಂತ ಒಂದ್ಸರಿ. ಪದ್ಮಕ್ಕ, ನೀನು ಅದಿಯಲ್ಲ, ನಾ ಕರೆನ ಏನ ಆತನ ಅಂತ ಗಾಬರಿಯಾಗಿದ್ ನೋಡವ. ಬಿಡು, ನಾನೇನು ನಂಬಿಲ್ ಬಿಡ ಯವ್ವ. ಲಕ್ಷ್ಮಿ, ಅವು ಹೇಳಕತ್ತಿರೋದು ಖರೆ ಐತಿ. ನನಗೂ ಯಾರೂ ಕೆಲಸ ಕೊಡವಲ್ರು. ಯಾಕಂದ್ರೆ ಎಲ್ಲರ ಹತ್ರನ ಮುಂಗಡನ ರೊಕ್ಕ ಇಸ್ಕೊಂಡು ಬಂದ್ಬಿಟ್ಟಿದ್ದೆ. ಈಗ ಎಲ್ಲರ ಅದ್ರದ್ದು ಕೆಲಸ ಮಾಡೋ ರೊಕ್ಕ ಅಂಕರು ಯಾವುದೂ ಕೊಡಲ್ಲ ಅನ್ನಕತ್ತಾರ. ಆಮೇಲೆ ಇರೋ ಕೆಲಸನೂ ಹಿಂಗೆ ಆಕತ್ತವು. ಬೇರೆ ಊರಿಗೆ ಮಾಡೋಣಂದ್ರೆ ಹೋಗಿ ಮಾಡೋಣಂದ್ರೆ ಅಲ್ಲೂ ಮುಕ್ಕಟ್ಟನ್ನು ತೊಗೊಂಬಂದು ಪಗಾರನ ಅವರು ಯಾರು ನನಗೆ ಕೊಡವಲ್ರು. ಒಂದು ಸ್ವಲ್ಪ ಭಾಳ ಕಷ್ಟ ಆಗೈತಿ. ಒಂದಿಟ್ಟು ನೀನ ಕೈ ಬಾಯಿ ನೋಡಿದ್ರೆ ಬೇಸಿತ್ತು ಒಂದಿಷ್ಟು ದಿನ. ಯವ್ವ ನಾವಲ್ಲಿ ಬಿಡು.
ಲಕ್ಷ್ಮಿ ಹೆಂಗ ಗುಮ್ಮನ್ ಗುಸ್ಗೇನಂತಾವ ಹೆಂಗಂತ ನೋಡು. ಅಲ್ಲ ಗಂಡ್ಸ, ನೀ ದುಡ್ದು ಹೆಂಡ್ತ್ಯಾರನ್ನ ಸಾಕ್ಬೇಕ, ಏನು ಹೆಂಡ್ತ್ಯಾರ ದುಡ್ದು ನೀನು ಸಾಕ್ಬೇಕ ಗಂಡ್ಸ? ಇವು ಎಲ್ಲ ನಮ್ಮನ್ನ ನಡೆಯೋದಿಲ್ಲ. ಉಂಡು ಗಂಟು ಮುಟ್ಟಿ ಕಟ್ರಿ. ಲಕ್ಷ್ಮಿ ಹಳ್ಳಿ ಹೊಕ್ಕಿನಿ, ನೀನೇ ಈ ಮನೆ ಮಾಲಕ್ಕೆಲ್ಲ. ಆಮೇಲೆ ಈ ಮನಿನೂ ಲಕ್ಷ್ಮಿದು ಏನಲ್ಲ, ಇದು ಶಾನ ಬಗ್ರದು. ಬಂತು ನೋಡಲ್ಲಿ ನಿಜವಾದ ಬಣ್ಣ ಹೆಂಗ ಬಂತು ನೋಡು. ನೋಡು ಲಕ್ಷ್ಮವ್ವ, ನೋಡು ಸುಮ್ಮನೆ ರಗಳಿ ಮಾಡಕ್ಕೆ ಹೋಗ್ಬೇಡ. ಅದೇನು ದುಡಿತೀಯಲ್ಲ, ದುಡ್ದಿತ್ತಂದು ನನಗೊಂದು ಇಟ್ಕೊಡು, ನೀವೊಂದಿಟ್ಟು ಇಟ್ಕರಿ ಮಾಡ್ಕರಿ. ಏನು ನಮ್ಗೆ ಕುಳ್ ತಂದು ಕೊಟ್ರ ಸಾಕನ? ಉಳ್ಕಿದ್ದೆಲ್ಲ ಯಾರು ನೋಡ್ಕೋತಾರ? ಅತ್ತೀರ ಏನು ಮಾತಾಡಕತ್ತೀರಿ ನೀವು? ನಾನು ನನ್ನ ಮಕ್ಕಳು ದುಡ್ದಿದ್ದನ್ನ ನಿಮಗೆ ಯಾಕೆ ತಂದು ಕೊಡ್ಬೇಕು? ಗಟ್ಟುಳರಲ್ಲಂದ್ರೆ ನೀವು ಯಾಕೆ ತಂದು ಕೊಡ್ಬೇಕ್ರಿ ಅತ್ತೀರ? ಒಂದು ರೊಟ್ಟಿ ಹಾಕಕ್ಕೂ ಒಂದು ತುತ್ತು ಜಾಸ್ತಿ ಅನ್ನ ತಿನ್ನಕ್ಕೂ ನನಗೆ ಬಿಡ್ಲಿ ನೀವು? ಎಷ್ಟು ಲೆಕ್ಕ ಹಾಕ್ತಿದ್ರಿ? ನನ್ನ ಮಗ ದುಡಿತಾನ, ನೀವೆಲ್ಲರೂ ಕುಂತು ತಿಂತೀರಿ, ಹಂಗೆ ನೀವು ಹಿಂಗೆ ನೀವು ಬರೀ ನನ್ನ ಮಗನ ಜೀವ ತಿನ್ನಕ್ಕೆ ಅದಿರಿ ಅಂತಿದ್ರಿ. ಈಗೇನ್ರಿ? ಈಗ ಯಾಕೆ ನಾನು ನನ್ನ ಮಕ್ಕಳು ದುಡ್ದನ್ನ ನಿಮಗೆ ಕೊಡ್ಬೇಕ್ರಿ? ಸಾಧ್ಯನೇ ಇಲ್ಬಿಡ್ರಿ ಅತ್ತೀರ, ₹1 ನಿಮಗೆ ಕೊಡೋದಿಲ್ರಿ. ಕೂಳು ಕೊಡ್ತೀನಿ ಅಂದೆಲ್ಲ ಅದನ್ನು ಕೊಡೋಕ್ಕಾಗಲ್ಲ. ಏನ ಪಾಪ ಹೋಗ್ಲಿ, ವಯಸ್ಸಾಗೈತಿ, ಅಯ್ಯೋ ಅನ್ನಿಸ್ಬಾರ್ದು ಅಂತ ಹೇಳಿ ಕೊಡ್ತೀನಿ ಅಂದೇನ್ರಿ ನಾನು. ನೀವುಂಟು ನಿಮ್ಮ ಮಗ ನಿಮ್ಮ ಮಗಳು ಇಲ್ಲಿಂದ ಮೊದಲು ತಿಂದು ಎದ್ದೋಗ್ರಿ, ಇಲ್ಲಾಂದ್ರೆ ತಾಟ ತಗೊಂಡು ಅಲ್ಲಿಗೆ ಹೋರಿ. ಯಾರಿಗೆ ನೀರು ಶೆಣರ್ ಕೊಟ್ಟೆ ಅನ್ಕೊಂಡು ಸುಮ್ಮನಾಗ್ತೀನಿ. ಏನಂದಿ? ನನಗ ನೀರು ಶೆಣಕ್ಕೆ ಅಂತೀಯ? ನಿನ್ನ ಎತ್ತಿ ಉಣ್ಣಾಕತ್ತಿದಿ, ಮರ್ಯಾದಿ ಕಳ್ಕತ್ತಿದಿ, ಅದನ್ನು ಕಸ್ಕೋಬೇಕಾಗತ್ತೆ ಕೈಯಂದು. ನನ್ನ ಮಕ್ಕಳು ಕೈಯಂದು ಕೂಳು ಕಸ್ಕೊಂಡಿ ನೀನು. ಒಂದ ಕೈಲೇ ನೀನು ಕುತ್ತಿಗೆಜಬೇಕನ್ಸತ್ತ. ಆದ್ರೆ ಏನು ಮಾಡಲಿ, ಅತ್ತಿ ಅನ್ನೋದಕ್ಕೆ ಬಿಟ್ಟಿನಿ, ತಾಯಿ ಸಮಾನ ಅನ್ನೋದಕ್ಕೆ ಬಿಟ್ಟಿನಿ. ಇಲ್ಲ ಅಂದಿದ್ರ ಬೇರೆನೋ ಇರ್ತಿತ್ತು. ನಿನ್ನ ಮಗ ಹೊಡೆದ್ನಲ್ಲಿ ಚಪ್ಲಿಲೆ, ನಿನಗೆ ಹೊಡೆಯೋದು ಭಾಳ ತಗಲ್ಲ, ಅರ್ಥ ಮಾಡ್ಕೊ. ಇರೋ ಮರ್ಯಾದಿನೂ ಕಳ್ಕೋಬೇಡ. ಎದ್ದು ಹೋಗಿಲ್ಲಿಂದ, ತಗೊಂಡು ಹೋಗ್ರಿ 3 ಮಂದಿ ತಾಟ ತಿಂದು ನಿಮ್ಮ ಮನೆಗೆ ಇಟ್ಕೋರಿ. ನಮ್ಮ ಮನೆ ಸನಕ್ಕೂ ಹಾಯ್ಬೇಡ್ರಿ, ನಡೀರಿ ಇಲ್ಲಿಂದ. ಹೌದಲೇ ಲಕ್ಷ್ಮಿ, ಹೌದ? ಇದು ನಮ್ಮ ಲಕ್ಷ್ಮಿ ಅಂದ್ರ ಜಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಆಗಂದ್ರಿಕಿ ಮುಯ್ಯ ಮಾಡಲ್ಲ. ಲಕ್ಷ್ಮೀ ದೇವಕ್ಕಳ ಮುಯ್ಯವ. ಲಕ್ಷ್ಮಿ ನಾನು ಲಕ್ಷ್ಮಿ, ಏನು ಹೇಳು? ಬೇಡಲೇ, ಪಂಚಾಯತಿ ಸೇರಿಸ್ಬೇಕಾಗತ್ತಾ? ಸೇರಿಸಿ ಇದಕ್ಕೆ ನಿಂತಾಳಲ್ಲಿ ಈಕಿ ಹಡ್ಬಿಟ್ಟು ಈಕಿನ ಮೊದಲು ಊರಿಂದ ಹೊರಗೆ ಹಾಕ್ತೀನಿ, ಆಮೇಲೆ ನಿನಗೆ ಮಾಡ್ತೀನಿ. ನೋಡ್ತಿರ್ರಿ ಮುಂಜಾನೆ. ನಾನು ಹೋಗ್ಲಿ ಬಿಡು, ತಪ್ಪಾತಂತ ಕೇಳಿ ಹಂಗ ಇದ್ರಾತು. ಏನರ ಒಂದಿಟ್ಟು ದುಡ್ದಿತ್ತಂತ ಕೈಯಾಗ ಕೊಡ್ತಾಳ, ಆಸ್ರಕ್ಕಳ ಅಂತ ಬಂದು ನಾನು. ನೀನು ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೀಯಾ? ನನಗೆ ಬಾಯಿ ಬಂದಂಗೆ ಮಾತಾಡ್ತೀಯ. ಅಲ್ಲಿ ಹಡಿಬಿಟ್ಟು ನಿನ್ನ ಮಗಳು ಮದುವೆ ಮಾಡಲಿ. ನೀನು ಹ್ಯಾಂಗೆ ಮಾಡ್ತೀನಿ ನಾನು ನೋಡ್ತೀನಿ. ಇಲ್ಲಡ, ಯಾವ್ದ ಕಾರಣಕ್ಕೂ ನಿನ್ನ ಮಗಳ ಮದುವೆ ಆಗಕ್ಕೆ ಬಿಡೋದಿಲ್ಲ ನಾವು ಮಾಸ್ತರ್ ಜೊತೆಗೆ. ಅವ ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಬೇಕು ಒಂದು, ಇಲ್ಲ ಬೇರೆ ಯಾವಕ್ಕಿಂದ್ರ ಮದುವೆ ಆಗಿ ಕಣ್ಣು ಕಾಳಾರ ಈ ಊರು ಬಿಟ್ಟು ಹೋದ ಉಳ್ಕಂತಾನವ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಆ ಸಿಟ್ಟಂತ್ರಿ ಎಂದೂ ಮುಗಿಯೋದಿಲ್ಲ ಅಂದ. ಐತ್ಲೆ ನಿನಗೈತ್ಲೆ ನಿನಗೆ ಹಡಿಬಿಟ್ಟು ನಿನಗೈತಿ. ಸಾಕು ಏನಾರ ಮಾಡುವಂತೆ ನಡಿ, ನಡಿ. ನಿನ್ನಂಗ ತಿನ್ನರ್ ಕೈ ಅಂತ ಆಟ ಕಸ್ಕೊಳಕ ನಮಗಾಗೋದಿಲ್ಲ. ಯಾಕಂದ್ರೆ ದೇವ್ರ ನಮಗ ಮನುಷ್ಯತ್ವನ ಇಟ್ಟಾನ. ಅದಕ್ಕೆ ತಗೊಂಡು ಇಲ್ಲಿಂದ ತೊಲಗ್ರಿ 3 ಮಂದಿ. ಲಕ್ಷ್ಮಿ, ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ತೀಯನ? ಏಯ್ ಬೇಡ, ನಾಟಕ ಆಡಕ್ಕೆ ಬರಬೇಡ್ರಿ ನೀವು 3 ಮಂದಿ. ನಂಬ್ತೀವನ್ ಕಂಡಿರ ನೀವು? ದಿನ 3 ದಿನಕ್ಕೊಂದ್ಸರಿ ಬಂದು ಇದನ್ನ ನಾಟಕ ಎಬ್ಸಿರೇನ? ನಿಮ್ಮವ್ ಹೇಳಲ್ಲ, ಪಂಚಾಯತಿ ಸೇರಿಸ್ತಾಳ ಅಂತ ಹೇಳಿ ಸೇರ್ಸು. ನನಗೆ ಪದ್ಮಕ್ಕಂದು ಹೇಳಿ ಹೆದರ್ಸಿ ಎಲ್ಲ ಕೆಲಸನ ಮಾಡ್ಕೊಳಕ ನಿಮ್ಮನ್ನ ನೋಡ್ ನಾ ಹೆದ್ರಕ ಹಳೆ ಲಕ್ಷ್ಮಿ ಅಲ್ಲಾನ? ಹೋಗ್ರಿ ಇಲ್ಲಿಂದ, ಅಷ್ಟ ಹೋಗ್ರಿ. ಇರ್ಲಿ ತೊಗೊಳಲೆ, ತಗೋ. ಏಯ್ ಒಂದಿಷ್ಟು ಅನ್ನ ತಗೊಂಬಲ್ವ? ಅಲ್ಲೇ ನಿಂದ್ರು, ಹತ್ರ ಬರಬೇಡ. ಏ ಗಂಡ್ಸ, ಕುಡ್ಗೋಲ ತೋತೀನಿ ನಾನು ನಿನಗೆ ಮತ್ತ. ನಾನು ಇನ್ನು ಹೊಡೆಯಕ್ಕೆ ಬಂದಿಲ್ಲ ಲಕ್ಷ್ಮಿ. ರೊಟ್ಟಿ ಭಾಳ ಚಲೋ ಆಗಿದ್ವು. ಖರೇನ 8-9 ದಿನನ ಆಗೈತಿ ರೊಟ್ಟಿ ಮುಖ ನೋಡಿ, ಭಾಳ ಚಲೋ ಆಗ್ಯಾವ. ಲಕ್ಷ್ಮಿ, ಇವ ಅವ್ರ ಅವನ ಮಗನ ನಂಬಡಿವನ್ನ ಎಲ್ಲ ದೊಡ್ಡ ನಾಟಕಕಾರದಲ್ಲಿ ಅವ ನಂಬಡ. ಲಕ್ಷ್ಮಿ, ಪದ್ಮಕ್ಕ ಅನ್ನ ಕೊಟ್ಟು ಕಳಿಸ್ಲೇ ಸ್ವಲ್ಪ? ಅಯ್ಯೋ ನನ್ನ ಲಕ್ಷ್ಮಿ, ಎಂತ ಬುದ್ಧಿ ಬರ್ತಿ ನಿನಗ? ಬೇಕಾಗಿಲ್ಲ. ಏಯ್ ಹೋಬಾ, ನೀ ಮೊದ್ಲು ಈ ಮನೆಯಿಂದ ಹೊರಗೆ ಹೋಗು. ನೆಮ್ಮದಿಯಾಗಿ ಎಲ್ಲಿರಕ್ಕೂ ಬಿಡೋದಲ್ಲ. ಏನು ಜನ್ಮ ಕಂಟ್ರಿ ಇದೆಯಾಗಿರೇನು? ಹೋಗು. ಹುಚ್ಚಿಡತ್ತಲ್ಲೇ ನಿನಗೆ? ಒಂದೀಟ್ ಬಂದು ನಿನ್ನ ಮುಂದೆ ಗುಳುಗುಳು ಮಾಡಿದ್ಕೊಳ್ಳೇನ ಏನು ಅಷ್ಟು ಕರುಣೆ ಕಕ್ಲಾತ ಬಂದ್ಬಿಡ್ತವ್ರ ಮ್ಯಾಗ? ಯಾಕ ನೀ ನಂಬ್ತೀಯ ಬಿಡ್ತೀಯ? ನಮ್ಮವನು ಹಂಗ ಇದ್ಲವ. ನಮ್ಮವನು ಅಷ್ಟ, ಮನಿ ಗಂಡ ಅತ್ತಿ ಮಾವ ಅಂದ್ರೆ ಹಿಂಗ ಹೆದರ್ಸಾಯಕಿ.
ಹಾಗಾಗಿ ನಮಗೂ ಗಂಡಗ ಅತ್ತಿ ಮಾವುಗ ಹೆದರಿ ತಗ್ಗಿ ಬಗ್ಗಿ ನಡ್ರಿ ಅಂತಾನೆ ಕಲಿಸ್ಕೊಟ್ಬಿಟ್ಟಾಳ ಅಯ್ಯಕ್ಕ. ಅದು ಹೋಗೋದಿಲ್ಲ ಬೇ, ಅದು ಹೋಗೋದಿಲ್ಲ. ನನಗೆ ಮಕ್ಕಳಿಗೆ ಏನರ ಮಾಡಿದಾಗ ಹಂಗೇನರ ಮಾಡಿದಾಗ ಸಿಟ್ಟು ಬರುತ್ತೆ, ಸಹಜ ಅಲ್ಲ ಅದು. ಮತ್ತು ಹಂಗಂತ ಹೇಳಿ ನಮ್ಮವ್ವ, ನಮ್ಮ ದೊಡ್ಡವರು, ನಮ್ಮ ಸಣ್ಣವರು ಅವರು ಹಿಂಗೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದ್ರನ. ಹಂಗೆ ಬಂದಿದ್ರೆ ಏನಕ್ಕಿತ್ತೇಳು, ಮಂತನಕ್ಕಿತ್ತನ? ಹಾಂ, ಮಕ್ಕಳು ಮರಿ ಹುಡ್ತಿದ್ವನ? ನೀನೇ ಹೇಳು. ಅಯ್ಯೋ ನೀನು ಹಸಿ ತಲೆ ಬಸಿಲಿ ಯವ್ವ. ನೀನು ನಿಮ್ಮಮ್ಮ ಹೇಗಿದ್ಲು, ಈಗ ಹೇಗದಳ? ನಿಮ್ಮಮ್ಮ ಏನು ಎಲ್ಲದು ಬಾಳೆ ಮಾಡ್ರಿ ಅಂತ ಬೈತಿದ್ಲು, ಕೆಲಸ ಮಾಡಲಿಲ್ಲ ಅಂದ್ರೆ ಬೈತಿದ್ಲು. ಇದು ಹಂಗಲ್ಲಿದು, ಇದು ಸ್ವಾರ್ಥಿ, ಇದು ಸ್ವಾರ್ಥಿ. ತಾನು ತನ್ನ ಹೆಣ್ಮಕ್ಳಷ್ಟ ಚಂದ ಇರ್ಲೇನ ಸ್ವಾರ್ಥಿ. ಬೇಡ ಸವಾಸ ಬೇಡ. ಈತಂತ್ರು ದೊಡ್ಡ ಗುಮ್ಮನುಗುಸ್ಗ ನಂಬಡ. ಈಗ ಆತಲ್ವ, ಹೋಗ್ಯಾರಲ್ಲ ಬಿಡು. ನೋಡ ಹೇಳ್ತೀನಿ, ಸುನೀತಾನ ಮದ್ವೆಗೆ ಏನು ಅಡ್ಡಕ್ಕಾಳೋ ಏನೋ ನನಗದ ಚಿಂತೆ ಎತ್ತಿರೋದು. ನೋಡೋಣ, ನಾಳಿನ್ನ ಪಂಚಾಯತಿ ಕೂಡಿಸ್ತೀನಿ ಅಂತ ಹೋಗೈತಲ್ಲ, ಇನ್ನೇನೇನು ಮಾಡ್ತಾಳೆ ಏನೋ. ಒಟ್ಟಕ್ಕಿಗೆ ಏನಂದ್ರೆ ನಾನು ನಿಮ್ಮ ಜೀವನದಾಗ ಇರಬಾರ್ದು. ಮತ್ತು ನಾನು ಅಲ್ಲ, ನೀನು ಹ್ಞೂ ಅಂತಿರ್ತಿದ್ದಿ ಅಡ್ಡಡ್ಡ ಬಂದು ಮತ್ತು ಎಲ್ಲದಕ್ಕೂ ಕಲ್ಲು ಹಾಕೋದು. ಅದಕ್ಕೆ ನನ್ನನ್ನು ಮೊದಲು ತೆಗಿಬೇಕಂತ ನಿರ್ಧಾರ ಮಾಡ್ಯಾಳಾಕಿ. ಕೂಡಿಸ್ಲಿ ಅವ ಯಾವ ಬರ್ತಾನೆ ಹಿರಿಯ, ನಾನು ನೋಡ್ತೀನಿ, ಕೇಳ್ತೀನಿ. ಚಲೋ ಆಯ್ತು ಹುಡುಗರು ನಮ್ಮ ಮನೆಗೆ ಕಳಿಸಿದ್ದು. ಹ್ಞೂ ಬೇಕ. ಮತ್ತು ಹುಡುಗರು ಉಣ್ಣಕತ್ತಿದ್ದು ನೋಡು. ಇವಂದು ವೀರಣ್ಣನ ಕೈಯಂದು ಕಸ್ಕೊಂಡ ಬಿಟ್ಲ ತಾತ ಒಮ್ಮಕ್ಳೆ ಬಂದಕ್ಯ. ನನಗೆ ಗಾಬರಿ ಆಗುತ್ತೆ, ಏನವ ಇದು, ಏನು ಮಾಡ್ತಾಳೆ ಈಕೆ ಅಂತಂದು. ಆ ಹುಡುಗ ನೋಡಿಯಾ ಆಟ ಆಡಿಕೆನು ಬಂದೈತಾ, ಮೊದ್ಲ ಹೊಟ್ಟೆ ಸಿಗಲ್ತೈತಿ. ಅವ್ನು ನೋಡಿದ್ರೆ ಬದ್ನಿಕಾಯಿ ಪಲ್ಲೆ ಸೇರುದಿಲ್ಲ ಅಂತಂದ್ರೆ ಈಕಬೇಕು ನಮ್ಮ ಅತ್ತೆ. ನಾನು ಏನೇನ ಬಿದ್ದಿದ್ದು ಮಾಡಿ, ನಾನು ಏನೇನ ಮಾಡಿ ನಾ ಅಡುಗೆ ಮಾಡಿರ್ತೀನಿ, ಅದನ್ನು ಕಸ್ಕೊಂಡು ತಿಂತಾಳ. ನಂಬ್ತೀಯ ಬಿಡ್ತೀಯ, ನಂಗೆ 4 ರೊಟ್ಟಿ ಹಾಕು ಅಂತಾಳ, ಇರವ 6 ರೊಟ್ಟಿ. ಈಗ ನಿನಗೇನು ರೈತೆ ತಿನ್ನಕ್ಕಿಲ್ಲ? ಐತಿ, ಒಂದಿಟ್ಟು ಅನ್ನ ಐತಿ. ಮುಂಜಾನೆ ಮಾಡಿದ್ದು 2 ರೊಟ್ಟಿ ಉಳ್ದಾವ್. ಆಮೇಲೆ ಒಂದಿವ್ಸು ಹೊಲಕ್ಕೆ ಹೋಗಿವಲ್ಲ ಅಂಥೇಳಿ ಕಟಕ್ ರೊಟ್ಟಿ ಬಡ್ದಿಟ್ಟಿದ್ದೆ, ಅವು ಅದಾವು. ಪಲ್ಯಗಿಲ್ಲ ಎಲ್ಲ ಖಾಲಿ ಆತು. ಏನಾರ ಒಂದಿಟ್ಟು ಇದ್ದಿದ್ದು ಹಚ್ಕೊಂಡು ತಿಂತೀನಿ. ಹಸಿ ಖಾರ ಚಟ್ನಿ ಐತಲ್ಲ, ಹಸಿಮೆಣಸಿನ್ಕಾಯಿ ಚಟ್ನಿ ಐತಿ, ಅದಕ್ಕೆ ಒಂದಿಟ್ಟು ಎಣ್ಣೆ ಬಿಟ್ಕೊಂಡು ತಿಂತೀನಿ. ಆತು, ಇಟ್ಟತ್ನಾಗ ಹಸಿ ಖಾರ ತಿನ್ಬೇಡ. ರಾತ್ರಿಯೆಲ್ಲ ಎದೆ ಉರಿದಿತ್ತು. ಒಂದು ಕೆಲಸ ಮಾಡ್ತೀನಿ, ನಾನು ಹೆಂಗೂ ಮುಂಜಾನೆಗೂ ಅಂತಂದು ಒಂದಿಟ್ಟು ನನಗೂ ಬಾಯಿ ಕೆಟ್ಟಂಗಾಗಿತ್ತಂತಂದು ತತ್ತಿ ಸಾರು ಮಾಡಿದ್ದೆ. ಒಂದು 2 ತತ್ತಿ ಅಂತಂದು ಅದೈತಿನ್ನ ಕೊಟ್ಟು ಕಳಿಸ್ತೀನಿ ತಗೋ. ಬೇಡವ, ನಂಗೆ ತತ್ತಿ ಸಾರೆಲ್ಲ ಹೋಗೋದಿಲ್ಲ, ಇದ್ದಿದ್ದು ತಿಂತೀನಿ, ತಲೆ ಕೆಸ್ಕೋಬೇಡ. ನೀನ ಉಣ್ಣು, ನಿನಗೆ ಬೇಕು ಶಕ್ತಿ ದೇಹದಾಗ. ಅಣ್ಣ ಬಾರವ ಬಾ, ಏನಾಯ್ತ? ಇವ್ರು ಊರಿಗೆ ಹೋಗೋಣ ಅನ್ನಕತ್ತಿದ್ರು, ಹೋಗ್ಬಿಡ್ತಿದ್ವಲ್ಲಣ್ಣ. ನಾವು ಎಲ್ಲ ಅಲ್ಲಿದಲ್ಲೇ ಬಿಟ್ಟು ಬಂದಿದ್ವಿ. ಅಲ್ಲವಾ ಹೋಗ್ಬಿಡ್ತೀರಾ ಊರಿಗೆ? ಅಲ್ವೇ ಮತ್ತು ಶಾನ್ ಬೋಗ್ರಂದ್ರು ಇದೇ ವಾರದಾಗ ಮದುವೆ ಮಾಡಿಬಿಡನ್ರು ಅಂದರು. ಮತ್ತು ನೀನು ಸಂಕ್ಷಿಪ್ತ ಗುಡಿಯಾಗ ತಾಳಿ ಕಟ್ಟಕ್ಕೆ ಹೆಂಗಪ್ಪ ಅಂತ ಕೇಳಿದ್ರು. ಮತ್ತು ಹೆಂಗೆ ಮಾಡೋಣವ? ಅಲ್ಲೇ ಅಣ್ಣ, ಮನೆ ನೀನು ದೊಡ್ಡವ, ನೀ ಹೇಳ್ಬೇಕಪ್ಪ. ನೀ ಹೆಂಗಂತಿ ಹಂಗೆ. ಮತ್ತು ಇದ್ದು ಬಿಡ್ರವ, ಇನ್ನೂ 1 ವಾರದ ಮದುವೆ ಅಂದ್ರೆ ಮತ್ತೆ ಇದ್ದು ಬಿಡ್ತೀವಿ. ನೀವು ಹೋಗಿ ಎಲ್ಲ ಬರ್ಸ್ಕೊಂಬ, ಯಾವತ್ತು ಏನು ಮುಹೂರ್ತ ಎಲ್ಲ ಇಡ್ಸ್ಕೊಂಬ, ಮತ್ತು ಇರ್ತೀವಿ 1 ವಾರ. ಮತ್ತು ಇವರು ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಬಂದಾರಲ್ಲಣ್ಣ, ಹಿಂಗೆ ಬಂದು ಕುಂದ್ರದು ಅವರು ಒಲ್ಲೆ ಅಂತಾರೆ. ಅದ್ರಾಗ ಇಲ್ಲಿ ಯಾರೂ ಪರಿಚಯನೂ ಇಲ್ಲ, ಹೊರಗೆ ಹೋಗಿ ಅಡ್ಡಾಡ್ಕೊಂಬರ್ತೀನಿ ಅನ್ನಕ್ಕೆ ನಾ ಬ್ಯಾಸ್ರಾಗತ್ಲೆ ಅಂತಾರೆ. ಅದಕ್ಕೆ ಅಣ್ಣ ಈ ವಾರದಾಗ ಇಟ್ಕೊಂಬಿಡನ್ರೆ ಮದ್ವೆ. ಹಾಗಾದ್ರೆ ಇಲ್ಲ 1-2 ದಿನ ಹೋಗಿ ಬರೋಣ ನಾವು ಊರಿಗೆ. ನೀ ಕೇಳಿಟ್ಕೊಂಡಿರ್ತೀಯ, ಯಾರ ಕೈಲಾರು ಹೇಳಿ ಕಳಿಸ್ಬಿಡಿ ಅಂತ. ಬೇಡ ಮಾವರ್ಗೆ ಹೇಳ, ಇನ್ನೊಂದು ದಿನ ಹೆಂಗೆ ಒಂದೀಟ್ ಇದು ಮಾಡ್ಕೊಂಬಿಡ್ರವ ಹೊಂದಾಣಿಕಿನ. ಹಾಂ, ಇನ್ನೂ 1 ವಾರ ಆಟ, ಹಂಗೆ ಅನ್ಬೇಡ ಇವ. ಹಾಂ ಆಯ್ತು ತಗೋಯಪ್ಪ, ಹಂಗೆ ಮಾಡೋಣ. ಏನ ನೀನು ಮತ್ತೆ ಹೋಗ್ಬಿಡು ಶಾನ್ ಬೋಗ್ರಿಗೆ. ಅವರು ಹೆಂಗೆ ಪಂಚಾಂಗ ನೋಡಿ ಬರೆಸ್ತಾರ, ಬರ್ಸ್ಕೊಂಬಂದ್ಬಿಡು. ಆಯ್ತು ರೀ, ಹಂಗೆ ಮಾಡೋಣ. ಅಂದಂಗೆ ಮಾವರೆಲ್ಲೋಗ್ಯಾರ? ಅದು ಮುಂಜಾನೆದ್ದು ಹಂಗೆ ಹೊಲದ ಕಡೆಗೆ ಅಡ್ಡಾಡ್ಕೊಂಡು ಹೋಗಿ ಬರ್ತೀನಿ ಅಂತಂದು ಹೋದರು. ಮತ್ತು ಹೆಂಗೂ ಈಗ ಮತ್ತೆ ಚರ್ಗಿ ತೊಗೊಂಡು ಹೊರಗೆ ಹೋಗ್ಬೇಕಲ್ಲ, ಹಂಗೆ ಒಂದು ಈಟ್ ಅಡ್ಡಾಡ್ಕೊಂಬರ್ತೀನಿ ಅಂತ ಹೋಗ್ಯಾರ.